ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಹೋಮ್ ವರ್ಲ್ಡ್. ಇವತ್ತು ನಾನು ಅಡವಿ ಕರ್ಚಿಕಾಯಿ ಪಲ್ಯ ಮತ್ತು ಉಳ್ಳಾಗಡ್ಡಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವೇ ನೋಡ್ರಿ ಅಡವಿ ಕರ್ಚಿಕಾಯಿ. ಯಾರೆಲ್ಲ ನೋಡಿದ್ದೀರಾ ಅಥವಾ ಯಾರೆಲ್ಲ ಪಲ್ಯ ಮಾಡಿ ಊಟ ಮಾಡಿದ್ದೀರಾ ಅನ್ನೋದು ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇವು ಆ ಕಡೆ ಈ ಕಡೆ ತುಂಬಿರ್ತಾವೆ, ಇವನ್ನ ಚೆನ್ನಾಗಿ ಸೋಸ್ಕೋಬೇಕು. ಈಗ ನೋಡ್ರಿ ನಾನು ಸೋಸಾಕತ್ತೀನಿ. ಈ ಥರ ಸೋಸ್ಕೋಬೇಕು. ಸೋಸೋದಾದ ನಂತರ ಇವು ಬಳ್ಳಿಯಲ್ಲಿ ಕೆಳಗಡೆ ನೆಲದ ಮೇಲೆ ಬೆಳೆದಿರ್ತಾವಲ್ಲ, ಹಾಗಾಗಿ ಮಣ್ಣು ಜಾಸ್ತಿ ಅಂಟ್ಕೊಂಡಿರುತ್ತೆ. ಇದನ್ನು ಒಂದು 3-4 ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಳಕತ್ತೀನಿ ನೋಡ್ರಿ. ಹಿಂಗೆ ಕೈ ಆಡಿಸಿನ ತೊಳ್ಕೊಬೇಕು ಇವನ್ನ, ಅಂದ್ರೆ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ. ತೊಳ್ಕೊಂಡಾದ ನಂತರ ಈ ಕಡೆ ಹಂಚನ್ನು ನಾನು ಕಾಯಕ್ಕಿಟ್ಟಿದ್ದೆ. ಈಗ ಹಂಚಿನಾಗ ಕರ್ಚಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ. ಇವು ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಈಗ ನೋಡ್ರಿ ಇವು ನೀರಿನ ಅಂಶ ಎಲ್ಲ ಹೋಯ್ತು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವನ್ನ ಚೆನ್ನಾಗಿ ಹುರ್ಕೋಬೇಕು. ಇಷ್ಟಾದ್ರೆ ಸಾಕು. ಇವು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಕಹಿ ಆಗಿರ್ತಾವೆ, ಅಂದ್ರೆ ವಿಷವಾಗಿರ್ತಾವೆ ಇವು. ಅದಾದ ನಂತರ ಇಲ್ಲಿ ನೋಡ್ರಿ ಒಂದು 2-3 ಹಸಿಮೆಣ್ಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅವನ್ನ ಹಾಕ್ಕೊಂಡು ಅವನ್ನು ಕೂಡ ಹುರ್ಕೋತೀನಿ. ಹಸಿಮೆಣ್ಸಿಕಾಯಿ ಹುರ್ಕೊಂಡಾದ ನಂತರ ಇಲ್ಲಿ ನಾನು 5-6 ಉಳ್ಳಾಗಡ್ಡಿನ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವು ಕರ್ಚಿಕಾಯಿಗಿಂತ ಉಳ್ಳಾಗಡ್ಡಿನ ಜಾಸ್ತಿ ಆಗಬೇಕು, ಆವಾಗಲೇ ಪಲ್ಯ ಕೂಡ ರುಚಿಯಾಗಿ ಬರ್ತೈತಿ. ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಹಾಕಿ ನಾನು ಚೆನ್ನಾಗಿ ಹುರ್ಕೊಂಡೀನಿ. ಇಷ್ಟಾದರೆ ಸಾಕು. ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇವನ್ನ. ಫ್ಲೇಮನ್ನು ಮೀಡಿಯಮ್ ಆಗಿ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಹುರ್ಕೋಬಾರ್ದು. ಈಗ ನೋಡ್ರಿ ಎಲ್ಲ ಹುರ್ಕೊಳ್ಳೋದಾಯ್ತು. ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿದೆ. ಈ ಕಡೆ ನನ್ನ ಕರ್ಚಿಕಾಯಿ ಪಲ್ಯನೂ ರೆಡಿ ಆಯಿತು. ಹಂಗೆ ಈ ಕಡೆ ಉಳ್ಳಾಗಡ್ಡಿ ಚಟ್ನಿಗೂ ಕೂಡ ನಾನಿಲ್ಲಿ ಒಂದು 5-6 ಹಸಿಮೆಣ್ಸಿಕಾಯಿನ ತೊಗೊಂಡೀನಿ. ಈಗ ಅವನ್ನ ಹುರ್ಕೋತೀನಿ. ಹಸಿಮೆಣ್ಸಿಕಾಯಿ ಹುರಿದಾದ ನಂತರ ಒಂದಿಲ್ಲಿ 3-4 ಉಳ್ಳಾಗಡ್ಡಿನೂ ಕೂಡ ಮೀಡಿಯಮ್ ಸೈಜ್ನಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದ್ರ ಜೊತೆಗೆ ಒಂದು 3-4 ಎಸಳು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ. ಸ್ವಲ್ಪ ಹುರಿದಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವನ್ನ ಹುರ್ಕೊಳಕತ್ತೀನಿ. ಈಗ ನೋಡ್ರಿ ಇವು ಇನ್ನೊಂದು ಸ್ವಲ್ಪ ಆದ್ರೆ ಆಯಿತು. ಈಗ ಚೆನ್ನಾಗಿ ಹುರಿದಾಗ್ಯಾವ ಇವು. ಈಗ ಇದಕ್ಕೆ ನಾನು ಇಲ್ಲಿ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ಹುಣಸೆ ಹಣ್ಣು ಹಾಕಾಕತ್ತೀನಿ, ಅಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಬಿಸಿದ್ರೊಳಗೆ ಹಾಕಕ್ಕಂತ. ಈಗ ನೋಡ್ರಿ 3-4 ಎಸಳು ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಅದೆಲ್ಲ ಆದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ಈಗ ನೋಡ್ರಿ ಇದು ತಣ್ಣಗಾಗೈತಿ. ಈಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕ್ಕೊಂಡು ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳಕತ್ತೀನಿ. ಹಂಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೋಬೇಕು. ಜೀರಿಗೆ ಹಾಕಿದ ವಿಡಿಯೋ ಸ್ಕಿಟ್ ಆಗೈತಿ. ಇಲ್ಲಿ 3-4 ಟೇಬಲ್ ಸ್ಪೂನ್ನಷ್ಟು ಶೇಂಗಾ ಬೀಜನ ಹುರಿದು ಹಾಕ್ಕೊಳಕತ್ತೀನಿ ನಾನು. ಮೇನ್ ಇಂಗ್ರೀಡಿಯೆಂಟ್ ಶೇಂಗಾ ಬೀಜನ. ಇದಕ್ಕೆ ನೀವು ಗುರಳ್ ಯೂಸ್ ಮಾಡೋಂಗಿದ್ರೆ ಗುರಳ್ ಪುಡಿನೂ ಯೂಸ್ ಮಾಡ್ಕೋಬೋದು. ಈಗ ಇದನ್ನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡ್ರಿ. ಇದು ಸ್ವಲ್ಪ ತರಿ ಆಗಿರಬೇಕು. ಈಗ ನೋಡ್ರಿ ಚಟ್ನಿ ರೆಡಿ ಆಗೈತಿ. ಇಷ್ಟಾದರೆ ಸಾಕು. ಈ ಕಡೆ ನೋಡ್ರಿ ಚಟ್ನಿನೂ ರೆಡಿ ಆಯಿತು. ಕಡೆ ನಮ್ಮದು ಕರ್ಚಿಕಾಯಿ ಪಲ್ಯನೂ ಕೂಡ ರೆಡಿ ಆಯಿತು. ನಾನು ರೊಟ್ಟಿನೂ ಕೂಡ ಮಾಡಿದ್ದೆ. ಇವತ್ತಿಂದು ಅಡುಗೆ ನಮ್ಮದು ಅಡವಿ ಕರ್ಚಿಕಾಯಿ ಪಲ್ಯ ಮತ್ತು ಚಟ್ನಿ. ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ವಿಡಿಯೋಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.